ಹಾಯ್ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಸೊ ಇವತ್ತು ಬನ್ನಿ ವಾಂಗಿಬಾತ್ ಮಾಡ್ತಿದ್ದೀನಿ. ಸೊ ಉದ್ದ ಮುಳುಗಾಯಿ ಬರುತ್ತೆ, ವೈಟ್ ಮುಳುಗಾಯಿ ಬರುತ್ತದು, ಅದನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಚೆನ್ನಾಗಿ. ನೋಡಿ ಎಲ್ಲಿ ಹತ್ರ ಕಟ್ ಮಾಡ್ಕೊಂಡಿದ್ದೀನಿ ಅಂತ. ಈರುಳ್ಳಿ ಒಂದು 8ರಿಂದ 10 ಈರುಳ್ಳಿ ತೊಗೊಂಡಿದ್ದೀನಿ, ಯಾಕೆಂದರೆ ಚೆನ್ನಾಗಿರುತ್ತೆ ಬಾಯಿ ಸಿಕ್ಕರೆ ಅಂಥೇಳಿ. ಸೊ ಟೊಮೊಟೊ, ಹಸಿಮೆಣ್ಸಿಕಾಯಿ ಒಂದು 5-6, ಆಮೇಲೆ ಕಾಯಿ ತುರಿ, ಅದು ಕೊಬ್ಬರಿ ತುರಿನ ಇಟ್ಕೊಂಡಿದ್ದೀನಿ, ಕಾಯಿ ತುರಿನ ಇಟ್ಕೊಂಡಿದ್ದೀನಿ. ಸೊ ಬೆಳ್ಳುಳ್ಳಿ ಜಜ್ಜಿರೋಂಥದ್ದು, ಕಡಲೆಬೇಳೆ, ಸೊ ಕಾಯಿ ತುರಿ. ಈರುಳ್ಳಿ ಏನಕ್ಕೆ ಜಾಸ್ತಿ ಹಾಕಿದ್ದೀನಿ ಅಂದರೆ ಸ್ವಲ್ಪ ಎತ್ತಿಡೋಣ ಸ್ವಲ್ಪ ನಮ್ಮ ಪಾಪುಗೆ ಇಷ್ಟ. ಸೊ ಒಂದೊಂದು ಸಲ ಊಟ ಮಾಡೋಕೆ ಇದು ಮಾಡ್ತಾನೆ, ನಾನು ಆವಾಗ ಕಲಿಸ್ಕೊಡ್ಲಿಕ್ಕೆ ಬರುತ್ತೆ ಅಂಥೇಳಿ ಸೊ ಜಾಸ್ತಿ ಮಾಡ್ತಿದ್ದೀನಿ ಅಷ್ಟೇ. ಸೊ ನೋಡಿ ಬನ್ನಿ ಇವಾಗ ಸ್ಟಾರ್ಟ್ ಮಾಡೋಣ. ಒಂದು ಬೌಲಲ್ಲಿ ಒಂದು ಬಾಣಲೆ ಇಟ್ಕೊಂಡು ಸೊ ಅದಕ್ಕೆ ಹಚ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ. ಸ್ವಲ್ಪ ಇದು ಎಣ್ಣೆಲೇ ಬೆಂದರೆ ಚೆಂದ, ಸೊ ಹಾಗಾಗಿ ಸ್ವಲ್ಪ ಜಾಸ್ತಿ ಎಣ್ಣೆ ಹಾಕ್ತಿದ್ದೀನಿ ನಾನು ಅಷ್ಟೇ. ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಆಯಿಲ್ ಕಂಟೆಂಟ್ ಜಾಸ್ತಿ ತಿಂದೇ ಇರೋರು ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ ಆಯಿಲ್ನ. ಸೊ ನಾನು ತಿನ್ನೋದು ಕಮ್ಮಿನೇ ಆಯಿಲ್ನ. ಇವತ್ತು ಮಾತ್ರ ವಾಂಗಿಬಾತ್ ಗೊಜ್ಜು ಚೆನ್ನಾಗಿರುತ್ತೆ ಅಂತೇಳಿ ಹಾಕ್ತಿದ್ದೀನಿ ಅಷ್ಟೇ. ಸೊ ಜೀರಿಗೆ, ಸಾಸಿವೆ, ಕಡಲೆಬೇಳೆ ತೊಳೆದಿಟ್ಕೊಂಡಿದ್ದೀನಿ, ಕಡಲೆಬೇಳೆ ಹಾಕ್ತಿದ್ದೀನಿ. ಆಮೇಲೆ ಶೇಂಗಾ ಬೀಜ, ಕರಿಬೇವಿನ ಎಲೆ ಹಾಕಿ, ನಾನು ಕರಿಬೇವಿನ ಎಲೆ ಇರಲಿಲ್ಲ ಸೊ ಹಂಗಾಗಿ ಹಾಕಿಲ್ಲ ನಾನು ಅಷ್ಟೇ. ಸೊ ಹಸಿಮೆಣಸಿನ್ಕಾಯಿ ಒಂದು 5-6 ಹೆಚ್ಕೊಂಡಿದ್ದೀನಿ ಅಷ್ಟೇ. ಬೆಳ್ಳುಳ್ಳಿ ಸ್ವಲ್ಪ ಅದನ್ನ ಫ್ರೈ ಮಾಡಿ, ಸ್ವಲ್ಪ ಬ್ರೌನಿಷ್ ಆಗಿರಲಿ, ಅದು ಬ್ರೌನಿಷ್ ಆಗಬೇಕಾದ ಆ ಥರ ಫ್ರೈ ಮಾಡಬೇಕು. ಸೊ ಆಮೇಲೆ ಆನಿಯನ್ನು, ಟೊಮೊಟೊ 2 ಹತ್ರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅಷ್ಟೇ. ಲಾಸ್ಟಲ್ಲಿ ಸ್ವಲ್ಪ ಹುಳಿ ಹಾಕ್ತೀನಿ, ನಾನು ಹುಣಸೆ ಹುಳಿ ಹಾಕ್ತೀನಿ. ಸೊ ಹಾಗಾಗಿ ನಾನು 2 ಟೊಮೊಟೊನ ಕಟ್ ಮಾಡಿ ಇಟ್ಕೊಂಡಿದ್ದೆ ಅಷ್ಟೇ. ಸೊ ಅದ್ರಲ್ಲಿ ಎಣ್ಣೆ ಫ್ರೈ ಆಗಲಿ. ಸೊ ಉಪ್ಪು ಎಷ್ಟು ಬೇಕೋ ನೋಡ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನೀವು. ಸೊ ಅರಿಶಿನ ಪುಡಿ ಕಲರ್ಗೆ, ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆಗಲಿ. ವಿಡಿಯೋ ಲೆಂತ್ ಆಗುತ್ತೆ ಅಂತೇಳಿ ಸೊ ನಾನು ಆ ಥರ ಸ್ಪೀಡ್ ಕೊಟ್ಟಿದ್ದೀನಿ ಅಷ್ಟೇ. ಸೊ ಪ್ಲೀಸ್ ನನ್ನ ವಿಡಿಯೋ ಇಷ್ಟ ಆಯಿತು ಅಂದರೆ ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ. ಸೊ ನೋಡಿ ಮುಳುಗಾಯಿನ ಹಾಕ್ತೀನಿ ಕಟ್ ಮಾಡಿರೋಂಥದ್ದು. ಬದನೆಕಾಯಿ ಅಂತಲೂ ಅಂತಾರೆ, ಮುಳುಗಾಯಿ ಅಂತಲೂ ಅಂತಾರೆ. ಸೊ ವೈಟ್ ಬದನೆಕಾಯಿನ ಕಟ್ ಮಾಡಿಬಿಟ್ಟು ಹಾಕಿದ್ದೆ. ಸೊ ತೆಂಗಿನ ತುರಿ, ಹಾಗೆಯೇ ಸ್ವಲ್ಪ ಕೊಬ್ಬರಿ ತುರಿ ಚೆನ್ನಾಗಿರುತ್ತೆ ಅಂತೇಳಿ ಕೊಬ್ಬರಿ ತುರಿ ಹಾಕಿದ್ದೆ. ನಾನು ಸ್ವಲ್ಪ ತುಪ್ಪ ಹಾಕ್ತೀನಿ, ಏಕೆ ಅಂತಂದರೆ ನನ್ನ ಮಗ ತಿಂತಾನಲ್ಲ. ಸೊ ಡೈರೆಕ್ಟಾಗಿ ಅವನಿಗೆ ಏನಕ್ಕಾರ ಹಾಕ್ಕೊಟ್ರೆ ತಿನ್ನಲ್ಲ ಅವನು. ಸೊ ಹಾಗಾಗಿ ನಾನು ಅವನಿಗೆ ಹಾಕಿದ್ದೆ. ಸೊ ಹಂಗಾಗಿ ಅದು ಸ್ವಲ್ಪ ಬೇಯ್ತಾ ಇರಲಿ ಅಂತೇಳಿ ಸ್ವಲ್ಪ ಬೆಳಗ್ಗೆ ಟೀ ಕೊಡ್ತಿರಲಿಲ್ಲ. ಸೊ ಟೀ ಮಾಡ್ಕೊಂಡು ನಾನು ಟೀ ಕುಡಿತಾ ಇದ್ದೆ, ಯಾಕೆನೆ ಸ್ವಲ್ಪ ಬೇಯಲಿ ಅಂತೇಳಿ ಟೀ ಕುಡಿತಾ ಇದ್ದೆ. ಸ್ವಲ್ಪ ಮಟ್ಟಿಗೆ ಅದು ಕ್ಲಿಪ್ ಆಗಿದೆ, ನೋಡಿಲ್ಲ ನಾನು. ಸೊ ಹಾಕಿದ್ದೀನಿ ಅದನ್ನು. ಸೊ ಆಮೇಲೆ ಕೊಬ್ಬರಿ ತುರಿ, ಅದು ನಾನು ಮೇಲ್ಗಡೆದೇನು ತೆಗ್ದಿಲ್ಲ, ಸೊ ಹಂಗೇನು ತುರ್ತಿರೋದಷ್ಟೇ. ಸ್ವಲ್ಪ ನೀರು ಬೇಯಲಿಕ್ಕೆ, ಅದು ಚೆನ್ನಾಗಿ ಬೇಯಬೇಕು, ಹಂಗಾಗಲೇ ಟೇಸ್ಟ್ ಬರೋದು ಅದು ವಾಂಗಿಬಾತ್ ಗೊಜ್ಜು. ನಾನು ಸಪ್ರೇಟಾಗಿ ಗೊಜ್ಜು ಮಾಡಿ ಅನ್ನ ಮಾಡಿ ನಾನು ಮಾಡೋದು ಯಾವಾಗ ನೋಡಿದ್ರು. MTR ವಾಂಗಿಬಾತ್ ಪೌಡ್ರ್ 2 ತೊಗೊಂಡಿದ್ದೀನಿ ಪ್ಯಾಕ್. ಅದು ನಾನು ಕುಕ್ಕರಲ್ಲಿ ಹಂಗೆ ಜೊತೆಗೆ ರೈಸ್ ಹಾಕ್ಬಿಟ್ಟು ಮಾಡ್ತಾರಲ್ಲ ಆ ಥರ ನಾನು ಮಾಡಲ್ಲ, ಇದನ್ನು ಅಷ್ಟೊಂದು ಟೇಸ್ಟ್ ಕೊಡಲ್ಲ ಅದು. ಸೊ ಈ ಥರನೇ ಮಾಡೋದು ನಾನು. ಗೊಜ್ಜು ಸಪ್ರೇಟು, ಅನ್ನ ಸಪ್ರೇಟು ಮಾಡಿಬಿಟ್ಟೆ ನಾನು ಕಲಸೋದು. ಆವಾಗ ಸಖತ್ ಟೇಸ್ಟ್ ಇರುತ್ತೆ. ಸ್ವಲ್ಪ ಹುಣಸೆ ಹುಳಿ ಹಾಕ್ತೀನಿ ನೋಡಿ, ಅಲ್ಲಿ ನಾನು ಹುಣಸೆ ಹುಳಿ ಹಾಕಿದ್ರೆ ಸಖತ್ ಟೇಸ್ಟ್ ಬರುತ್ತೆ ಅಂತೇಳಿ ಹುಣಸೆ ಹುಳಿ ಹಾಕ್ತೀನಿ. ಸೊ ಚೆನ್ನಾಗಿ ಬೇಯಲಿ, ಒಂದು 5ರಿಂದ 10 ನಿಮಿಷ ಅಂದರೂ ಬೇಯಬೇಕು ಅದು ಚೆನ್ನಾಗಿ. ಬದನೆಕಾಯಿ ಎಣ್ಣೆಲೆ ಚೆನ್ನಾಗಿ ಫ್ರೈ ಆಗಬೇಕು, ಆವಾಗ ಸಖತ್ ಟೇಸ್ಟ್ ಇರುತ್ತೆ ವಾಂಗಿಬಾತು. ಸೊ ಅದನ್ನು ಬಿಸಿ ರೈಸ್ ಮಾಡಿಕೊಂಡು ಸೊ ಅದಕ್ಕೆ ಹಾಕ್ಬಿಟ್ಟು ಕಲಸೋದು ಚೆನ್ನಾಗಿರುತ್ತೆ. ಬೆಳಗ್ಗೆ ಒಂದು ಟೈಮ್ ತಿನ್ನೋದಕ್ಕೆ, 1 ಟೈಮ್ 2 ಟೈಮ್ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. ಡೈಲಿ ನನ್ನ ಮಗನಿಗೆ ಟಿಫನ್ ಬೇಕಲ್ವ, ಸೊ ಏನಾರು ಒಂದು ಮಾಡಲೇಬೇಕು ನಾನು. ನೋಡಿ ರೆಡಿ ಆಯಿತು ವಾಂಗಿಬಾತ್ ಗೊಜ್ಜು, ರೈಸು 2 ಮಿಕ್ಸ್ ಮಾಡ್ಕೊಂಡಿದ್ದೆ ನಾನು. ವಾಂಗಿಬಾತ್ ರೆಡಿ ಆಯಿತು. ಸೊ ಸ್ವಲ್ಪ ಬಾಯಲ್ಲಿ ಹುಣ್ಣಾಗಿತ್ತು ನನಗೆ, ಸ್ವಲ್ಪ ಏನೋ ತಿನ್ನೋಕ್ಕೆ ಬರ್ತಿರಲಿಲ್ಲ. ಹಾಗಾಗಿ ಸ್ವಲ್ಪ ನೈಟು ಶೇಂಗಾ ಬೀಜ ನೆನೆಸಿಕ್ಕಿದ್ದೆ ನಾನು. ಕಡಲೆ ಬೀಜ ಅಂತ ಕರಿಬೋದು ನೀವು, ಮೇ ಬಿ ಅನಿಸುತ್ತೆ. ಸೊ ಕಡಲೆ ಬೀಜ ನೆನೆಸಿಕ್ಕಿದ್ದೆ ನಾನು, ಅದನ್ನು ಬೆಳಗ್ಗೆ ತಿಂತಿದ್ದೀನಿ. ಅಲ್ಲೇ ಟೈಮ್ 9 ಗಂಟೆ ಆಗಿತ್ತು. ಸೊ ಏನೂ ತಿನ್ನೋಕ್ಕಾಗ್ತಿರ್ಲಿಲ್ಲ ನನ್ನ ಕೈಲಿ. ಆಮೇಲೆ ಇದು ಸಬ್ಜಾ ಸೀಡ್ಸ್ ಅಂತ ಸಿಗುತ್ತೆ. ಸೊ ಅದು ಹೀಟು ಜಾಸ್ತಿ ಆದಾಗ ಅದನ್ನು ಕುಡಿಬೇಕು. ನಾನು ಅದನ್ನು ಗ್ರೈಂಡ್ ಮಾಡಿಬಿಟ್ಟು
ಸೊ ಆ ಥರ ಬಾಕ್ಸಲ್ಲಿ ಹಾಕೊಂಡು ಇಟ್ಕೊಂಡಿರ್ತೀನಿ. ಸೊ 2 ಸ್ಪೂನ್ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಐಸ್ ಕ್ಯೂಬ್ ಹಾಕ್ಕೊಂಡು ನಾನು ಕುಡಿತೀನಿ. ಹಿಟ್ಟು ಜಾಸ್ತಿ ಆದಾಗ ನೀರು ಹಾಕ್ಕೋಬೇಕು ಅದಕ್ಕೆ. ಸೊ ಐಸ್ ಕ್ಯೂಬ್ ಹಾಕ್ಕೊಂಡಿದ್ದೀನಿ. ಅದೆಲ್ಲ ನಾನು ಐಸ್ ಕ್ಯೂಬ್ ಮಾಡ್ಕೊಂಡಿರೋದು ಹಣ್ಣಿಂದು, ಆಮೇಲೆ ಹಾಲಿಂದು, ಆ ಥರ ಐಸ್ ಕ್ಯೂಬ್ ಮಾಡ್ಕೊಂಡಿದ್ದೀನಿ ನಾನು. ಸೊ ಫೇಸಿಗೂ ಅಪ್ಲೈ ಮಾಡ್ಬೋದು, ಆಮೇಲೆ ಬೇಕಾದಾಗ ಕುಡಿಬೋದು ಅದನ್ನು. ಸೊ ಹಾಕ್ಕೊಂಡು ಅದಕ್ಕೆ ನಾನು ಮಾಡಿರ್ತೀನಿ. ಸೊ ಸ್ವಲ್ಪ ಟೈಮ್ ಇತ್ತು ಅಂಥೇಳಿ ಸೊ ಬ್ಲೌಸ್ ಕಟ್ ಮಾಡೋಣ. ನಾನು ಬ್ಲೌಸು ಸ್ವಲ್ಪ ಸ್ಟಿಚ್ ಮಾಡ್ತಿರ್ತೀನಿ. ಇವಾಗ ಬ್ಯಾಕ್ ಪೇನ್ ಇರೋದ್ರಿಂದ ಸ್ವಲ್ಪ ಕಟ್ ಮಾಡೋದು ಹೊಲಿಯೋದೆಲ್ಲ ಕಮ್ಮಿ ಮಾಡಿದ್ದೆ. ನೋಡೋಣ ಕಟ್ ಮಾಡೋಣ ಅಂತ ತಗೊಂಡೆ. ಅಷ್ಟೊತ್ತಿಗೆ ನೀರು ಬಿಟ್ಟರು ಅಂತ ಹೇಳಿ ನಾನು ಮೆಜರ್ಮೆಂಟ್ ನೋಡ್ಕೊತಾ ಇದ್ದೆ. ನೀರು ಹಿಡಿಯೋಕ್ಕೆ ಅಂತ ಹೋದೆ. ಸೊ ಇವತ್ತು ಕಟ್ ಮಾಡೋಕ್ಕಾಗಲಿಲ್ಲ. ಸೊ ಹಾಗೆ ಸಂಜೆ ಆಯಿತು, ಸ್ವಲ್ಪ ರೆಸ್ಟ್ ಮಾಡಿದ್ದೆ. ಮಧ್ಯಾಹ್ನ ಸಂಜೆ ಆಯಿತು. ಸೊ ಸ್ನ್ಯಾಕ್ಸ್ ಏನಾದ್ರು ಬೇಕಮ್ಮ ಅಂತಂದು, ಹಾಗಾಗಿ ನಾವು ಜೋಳದ ಹಪ್ಪಳ ಮಾಡಿಟ್ಕೊಂಡಿರ್ತೀವಿ. ಜೋಳದ ಹಪ್ಪಳ, ಆಮೇಲೆ ಸಂಡಿಗೆ ಹಪ್ಪಳ, ಆಮೇಲೆ ಚಕ್ಲಿ ಇವೆಲ್ಲ ಮಾಡಿಟ್ಕೊಂಡಿರ್ತೀವಿ. ಸೊ ಸಂಜೆ ಆಗಿತ್ತು, ಅಲ್ಲೇ 6 ಗಂಟೆ ಆಗಿತ್ತು. ಸೊ ಸಂಜೆ ಸ್ನ್ಯಾಕ್ಸಿಗೆ ಅಂಥೇಳಿ ಹಪ್ಪಳ ಕರೆದು ಸೊ ಟೀ ಮಾಡಿದ್ದೆ, ತಿಂತಾಯಿದ್ವಿ. ನನ್ನ ಮಗ ನಾನು ತಿಂತಾಯಿದ್ದೆ, ನನ್ನ ಹಸ್ಬೆಂಡ್ ಒಳಗಡೆ ತಿಂತಾಯಿದ್ರು. ಸೊ ಪ್ಲೀಸ್ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಅಂತ ಕೇಳ್ಕೊತೀನಿ. ಬಾಯ್.